ನಮಸ್ತೆ ಸ್ನೇಹಿತರೆ. ದಿ ನೇಚರಲ್ಲಿ ಇವತ್ತು ಮಣ್ಣಿನ ವಿಚಾರನ ನಾನು ನಿಮ್ಮೊಂದಿಗೆ ಮಾತಾಡೋಣ ಅಂತ ಬರ್ತಾ ಇದ್ದೀನಿ. ಮಣ್ಣು ಹೇಗೆ ನಿರ್ಮಾಣ ಆಗುತ್ತೆ ಗೊತ್ತಾ? ಮಣ್ಣು ನಿರ್ಮಾಣ ಆಗೋದು ಈ ಬೆಟ್ಟ ಗುಡ್ಡು ಕಾಡು ಪ್ರದೇಶದಲ್ಲಿರುವಂಥ ಕಲ್ಲಿನ ಘರ್ಷಣೆ, ಈ ಗಾಳಿಯೊಂದಿಗೆ ಮತ್ತು ಬಿಸಿಲಿನೊಂದಿಗೆ ಮಳೆಯಿಂದ ಕಲ್ಲುಗಳು ಕರಗಿ ಮಣ್ಣಿನ ಪುಡಿಯಾಗಿ ಬಂದು ಇದನ್ನು ನಾವು ಹಂತ ಹಂತವಾಗಿ ಉಪಯೋಗ ಮಾಡಿದಾಗ ಈ ಮಣ್ಣನ್ನು ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಉಪಯೋಗ ಬರುತ್ತೆ. 1 ಇಂಚು ಭೂಮಿ ಮೇಲಿರುವಂಥ ಮಣ್ಣು ನಮ್ಮ ಸದ್ಬಳಕೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಬೇಕು ಅಂತಂದರೆ ಕನಿಷ್ಠ ಪಕ್ಷ 100 ವರ್ಷಗಳ ಸಮಯ ಬೇಕಾಗುತ್ತೆ. ಆ ಸಮಯನ ಉಪಯೋಗ ಮಾಡಿ ಅದು ನಮ್ಮ ಜೀವನಕ್ಕೆ ಬೇಕಾಗುವ ರೀತಿ ಒಳಗಡೆ ಪೋಷಕಾಂಶಗಳು ಯುಕ್ತವಾಗಿರುವಂಥ ಮಣ್ಣು ಸಿಗುತ್ತೆ. ಅದು ಫಲವತ್ತವಾಗಿರುವಂಥ ಮಣ್ಣು ಅಂತ ಹೇಳ್ತೀವಿ. ಸ್ನೇಹಿತರೆ, ಇಂತಹ ಮಣ್ಣಿನಲ್ಲಿ ನಮ್ಮ ಜೀವನ ನಡೀತಾ ಇರುತ್ತೆ. ಈ ಮಣ್ಣಿನಲ್ಲಿ ನಾವು ಬರೆಗಾಲಿನಿಂದ ನಡೆದಾಗ ನಮ್ಮ ಅಂಗಾಲಿನ ಮುಖಾಂತರ ಮಣ್ಣಿನೊಳಗಿರುವಂಥ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಹೋಗಿ ಇಮ್ಯುನಿಟಿ ಎನರ್ಜಿ ಜಾಸ್ತಿ ಆಗುತ್ತೆ, ಬೂಸ್ಟಿಂಗ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಬರಿಗಾಲಲ್ಲೆಲ್ಲ ಅಡ್ಡಾಡಿಬಿಟ್ಟು 100 ವರ್ಷ ಬದುಕ್ತಾಯಿದ್ರು. ಬಟ್ ಇವತ್ತು ನಾವು ಮಾಡರ್ನೈಸ್ಡ್ ಲೈಫಲ್ಲಿ ಶೂ ಹಾಕ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಏನು ಮಾಡ್ತೀವಿ, ಜಾಗಿಂಗ್ ಅಂತ ಹೋಗ್ತೀವಿ. ಆಗಿನ ಒಂದು ಸಂದರ್ಭದಲ್ಲಿ ಮಣ್ಣಿನ ಮೇಲೆ ನಡೀತಾಯಿದ್ರು ಬರಿಗಾಲಿಂದ. ನಿಮಗೆ ಕಾಲಲ್ಲಿ ಮುಳ್ಳು ನಟ್ಟರೆ ಕಾಲನ್ನು ಹಿಂಗೆ ತಿಕ್ಕಿದ್ರು ಕೂಡ ಮುಳ್ಳು ಹೊರಗೆ ಬರ್ತಿತ್ತು, ಅಂಥ ಒಂದು ಪರಿಸ್ಥಿತಿ. ಇವಾಗ ಹಾಗಲ್ಲ, ಏನೇ ನಟ್ಟರು ಕೂಡ ನಾವು ಅದಕ್ಕೆ ಬೇರೆ ರೀತಿ ಒಳಗಡೆ ರಿಯಾಕ್ಷನ್ಸ್ ಇರುತ್ತೆ. ಸ್ನೇಹಿತರೆ, ಇಂತಹ ಮಣ್ಣಿನೊಂದಿಗೆ ನಮ್ಮ ಲೈಫ್ ಇದೆ. ಇದರಲ್ಲಿ ನಾವು ಬೆಳೆಗಳನ್ನು ಬೆಳಿಬೇಕು. ಹೊಲದಲ್ಲಿ ಈ ಬೆಳೆನ ಬೆಳಿಬೇಕು ಅಂತಂದರೆ ಪೆಸ್ಟಿಸೈಡ್ಸ್ಗಳನ್ನ ಯೂಸ್ ಮಾಡ್ತೀವಿ, ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ. ಇವನ್ನೆಲ್ಲ ಕಡಿಮೆ ಮಾಡಬೇಕಾಗುತ್ತೆ. ಕಡಿಮೆ ಮಾಡೋದು ಹೇಗೆ? ಸುಮ್ಮನೆ ಇಲ್ಲಿವರೆಗೂ ಬೆಳ್ಕೊಂಡು ಬಂದುಬಿಟ್ಟಿರ್ತೀವಿ. 10 ಚೀಲನೋ 20 ಚೀಲನೋ ಹಾಕಿರುವಂಥ ವ್ಯಕ್ತಿ ಮುಂದಿನ ವರ್ಷ ಬೆಳಿಬೇಕು ಅಂದರೆ 25-30 ಚೀಲ ಹಾಕ್ತಾನೆ. ಏನಕ್ಕೆ ಅಂತಂದರೆ ಅದಕ್ಕೆ ಅದು ಅಡಾಪ್ಟ್ ಆಗಿದೆ. ಅದನ್ನು ತಪ್ಪಿಸ್ಬೇಕು ಅಂತಂದರೆ ನಾವು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಬೇಕು ಮತ್ತು ಮನೆಯಲ್ಲೇ ಗೊಬ್ಬರಗಳನ್ನ ತಯಾರು ಮಾಡುವಂಥ ಒಂದು ವಿಧಾನಗಳನ್ನು ಬಳಸ್ಕೋಬೇಕಾಗುತ್ತೆ. ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರ ಒಂದು ಸಮಯದಲ್ಲಿ ಮನೆಯಲ್ಲಿ 10-12 ದನಕರುಗಳು ಇರ್ತಿದ್ವು. ಅವುಗಳ ಗಂಜಲ, ಸೆಗಣಿ ಈ ಥರದ್ದು ಇದನ್ನು ಉಪಯೋಗ ಮಾಡ್ಕೊಂಡು ಇದು ಮಾಡ್ತೀವಿ. ಮತ್ತು ಮನೆಯಲ್ಲಿರುವಂಥ ಮುಸ್ರಿಗಳನ್ನ ಅದರೊಳಗೆ ಹಾಕಿ ತಿಪ್ಪಿ ಗೊಬ್ಬರ ಅದು ಇದೆಲ್ಲ ಮಾಡಿಕೊಂಡು ಏನು ಮಾಡ್ತಿದ್ವಿ, ಗೊಬ್ಬರನ ಮಾಡ್ತಿದ್ವಿ. ಈಗ ಆ ಪದ್ಧತಿಗಳನ್ನ ಮರೆತು ಬಿಟ್ಟಿದ್ದೀವಿ. ಸ್ನೇಹಿತರೆ, ಅದನ್ನು ಪುನಃ ನಾವು ಪ್ರಾರಂಭ ಮಾಡಿದರೆ ಮಣ್ಣು ಜೈವಿಕವಾಗಿ ತುಂಬ ಒಂದು ಎನರ್ಜಿತವಾಗಿರುತ್ತೆ ಮತ್ತು ಬೇಗ ಬೆಳೆ ಇಳುವರಿ ಕೂಡ ಚೆನ್ನಾಗಿ ಸಿಗುತ್ತೆ. ಅದನ್ನು ನಾವು ಮತ್ತೆ ಪುನರಾರಂಭ ಮಾಡಬೇಕಂತ ಒಂದು ಪರಿಸ್ಥಿತಿ ಇದೆ. ಇಂತಹ ಒಂದು ಮಣ್ಣಿನೊಂದಿಗೆ ಪೋಷಕಾಂಶಯುಕ್ತವಾಗಿರುವಂಥ ಮಣ್ಣು ನಮಗೆ ಬೇಕಾಗಿದೆ. ಸ್ನೇಹಿತರೆ, ಆ ಪೋಷಕಾಂಶ ಇರುವಂತಹ ಮಣ್ಣಿನೊಂದಿಗೆ ನಮ್ಮ ಜೀವನ ನಡಿಬೇಕು. ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು. ಮತ್ತು ಈ ಇಮ್ಯುನಿಟಿ ಪವರ್ ಬರೋದು ಈ ಮೆಡಿಸಿನ್ಗಳ ಮುಖಾಂತರ ಅಲ್ಲ. ಈ ನಿಸರ್ಗ ಎಷ್ಟು ಚೆನ್ನಾಗಿ ನಾವು ಇಟ್ಕೋತೀವೋ ಅಷ್ಟು ಚೆನ್ನಾಗಿ ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮರಗಳನ್ನ ಕಡಿತಾರೆ, ಸಿಕ್ಕಾಪಟ್ಟೆ ಕಡಿದ್ಬಿಟ್ಟು ಹಾಕ್ತಾರೆ. ವಿಪರೀತವಾಗಿರುವಂಥ ಬಿಸಿಲು. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ನಮ್ಮ ಕೈಯಿಂದ ಆಗಲ್ಲ. ಬೇಗ ಕಾಯಿಲೆಗಳು ಬರುತ್ತೆ. ಮಣ್ಣು ನೋಡಿರಿ, ಸುಟ್ಟು ಹೋಗ್ಬಿಟ್ಟಿರುತ್ತೆ, ಒಂಥರ ವೈಟ್ ಇದು ಬರುತ್ತೆ. ಮತ್ತು ಈ ಒಂದು ಪರಿಸ್ಥಿತಿ ಒಳಗಡೆ ನಮ್ಮ ಜೀವನ ತುಂಬ ದುಸ್ತರವಾಗಿರುವಂಥ ಪರಿಸ್ಥಿತಿ ಬಂದಿರುತ್ತೆ. ಸ್ನೇಹಿತರೆ, ಮಣ್ಣು ಕೂಡ ಅತಿ ಅಮೂಲ್ಯವಾಗಿರುವಂಥದ್ದು. ನಿಸರ್ಗದಲ್ಲಿರುವಂತಹ ಈ ಮಣ್ಣನ್ನು ಸರಿಯಾದ ರೀತಿಯೊಳಗೆ ಬಳಕೆ ಮಾಡಿಕೊಂಡು ನಿಮ್ಮೆಲ್ಲರ ಜೀವನ ಮುಂದಿನ ಪೀಳಿಗೆಗೆ ಉಪಯೋಗ ಆಗಿರುವ ರೀತಿ ಒಳಗಡೆ ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೀನಿ. ಧನ್ಯವಾದ.